ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಆಡಿ ಪ್ರಕ್ರಿಯಾ ಸಂಧಿಯಲ್ಲಿ 40ನೇ ಪದ್ಯ. ದೇಶಭೇದಗಳಲ್ಲಿ ಇಪ್ಪಾಕಾಶದೋಪಾದಿಯಲಿ ಚೇತನ ರಾಶಿಯಲು ನೆಲಸಿಪ್ಪನವ್ಯವಧಾನದಲ್ಲಿ ನಿರುತ ಶ್ರೀ ಸಹಿತ ಸರ್ವತ್ರದಿ ನಿರವಕಾಶ ಕೊಡುವಂದದಲ್ಲಿ ಕೊಡುತ್ತ ನಿರಾಶೆಯಲಿ ಸರ್ವಾಂತರಾತ್ಮಕ ಶೋಭಿಸುವ ಸುಖದ ದೇಶಭೇದಗಳಲ್ಲಿ ಆಕಾಶದ ಉಪಾದಿಯಲ್ಲಿ ಚೇತನ ರಾಶಿಯಳು ನಿರುತ ಅವ್ಯವಧಾನದಲ್ಲಿ ನೆಲೆಸಿಪ್ಪನು. ಅಂದ್ರೆ ಈ ಆಕಾಶ ಅಂದ್ರೆ ಏನು ನಾವು ನೋಡ್ತೀವಿ. ಆಕಾಶ ಅಂದ್ರೆ ಅವಕಾಶ ಅಂತ, ಸ್ಪೇಸ್. ಓಡಾಡೋದಕ್ಕೆ, ಪಾತ್ರೆಗಳು ಇಡೋದಕ್ಕೆ, ಎಲ್ಲದಕ್ಕೂ ಏನ್ ಬೇಕು? ಆಕಾಶ ಬೇಕು. ಆದ್ರೆ ಆಕಾಶ ಅದು ಎಲ್ಲಿದೆ? ಎಲ್ಲವೂ ಕೂಡ ಆಕಾಶದಲ್ಲೇ ಇದೆ. ಇಡೀ ಬ್ರಹ್ಮಾಂಡ ಆಕಾಶದಲ್ಲೇ ಇರೋದು. ಮನೆಯಲ್ಲಿ ಇರುವ ಮನೆ ಇರೋದು ಆಕಾಶದಲ್ಲೇ, ಅಂದ್ರೆ ಭೂಮಿ ಮೇಲೆ. ಭೂಮಿ ಇರೋದೇ ಆಕಾಶದಲ್ಲಿ, ಮನೆ ಭೂಮಿಯಲ್ಲಿ ಇದೆ. ಅಲ್ಲೂ ಕೂಡ ಮತ್ತೆ ಆಕಾಶ ಇದೆ. ಮನೆ ಒಳಗೆ ಆಕಾಶ ಇದೆ ನೋಡಿ. ಹಾಲಲ್ಲಿ ಇರುವ ಒಂದು ಸ್ಪೇಸು, ಅದು ಹಾಲಿನಲ್ಲಿ ಇರುವ ಆಕಾಶ. ಅಡಿಗೆ ಮನೆಯಲ್ಲಿ ಇರುವ ಒಂದು ಅವಕಾಶ, ಅಡಿಗೆ ಮನೆಯ ಆಕಾಶ. ದೇವರ ಮನೆಯಲ್ಲಿ ಇರುವ ಒಂದು ಆಕಾಶ, ದೇವರ ಮನೆಯ ಆಕಾಶ. ಈ ತರ. ಅದೇ ತರ ನಮ್ಮ ಶರೀರದಲ್ಲೂ ಆಕಾಶ ಇದೆ. ಬಾಯಿಯಲ್ಲಿ ಆಕಾಶ ಇದೆ, ಹೊಟ್ಟೆಯಲ್ಲಿ ಆಕಾಶ ಇದೆ. ಇಲ್ಲದಿದ್ರೆ ಅನ್ನ ಹೋಗ್ಲಿಕ್ಕೆ ಎಲ್ಲಿ ಜಾಗ ಇರುತ್ತದೆ? ಆಕಾಶ ಇದ್ರನೇ ಅನ್ನ ಹೋಗ್ಲಿಕ್ಕೆ ಆಗ್ತದೆ. ಆತರ ಆಕಾಶ ಎಲ್ಲ ಕಡೆ ಇದೆ. ಆದ್ರಲ್ಲೂ ಕೂಡ ನಾವು ಹೇಗೆ ವ್ಯತ್ಯಾಸ ಮಾಡಿ ಹೇಳ್ತೀವಿ ನೋಡಿ. ಘಟದಲ್ಲಿ ಇರುವ ಸ್ಪೇಸು, ಹಾಲಲ್ಲಿ ಇರುವ ಸ್ಪೇಸು, ದೇವರ ಮನೆಯಲ್ಲಿ ಇರುವ ಆಕಾಶ, ಹಾಗೆ ಅಂತ ನಾವು ಹೇಗೆ ಒಂದು ರೀತಿಯಾಗಿ ಭೇದ ಕಂಡಂತೆ ಕಾಣಿಸ್ತದೆ. ಯದ್ಯಪಿ ಆಕಾಶ ಒಂದೇ. ಅದೇ ರೀತಿಯಾಗಿ ಚೇತನರಲ್ಲಿ ನಿರುತ ಅವ್ಯವಧಾನದಲ್ಲಿ ಹೇಗೆ ಎಲ್ಲಾ ಚೇತನರಲ್ಲೂ ಪರಮಾತ್ಮ ಇದ್ರೂ ಕೂಡ ಅದೇನ್ ಹೇಳ್ತೀವಿ? ಈ ಜೀವನಲ್ಲಿ ಇರುವ ಪರಮಾತ್ಮ, ನನ್ನಲ್ಲಿ ಇರುವ ಪರಮಾತ್ಮ, ಗುರುಗಳಲ್ಲಿ ಇರುವ ಪರಮಾತ್ಮ, ಹೀಗೆಲ್ಲ ನಾವು ಹೇಳೋದನ್ನ ನೋಡಿದ್ರೆ ಏನೋ ಬೇರೆ ಬೇರೆ ದೇವರಿದ್ದಂಗೆ ಕಾಣಿಸ್ತದೆ. ಅಲ್ಲಿ ಹೇಗೆ ಆಕಾಶದಲ್ಲಿ ಭೇದ ಇಲ್ಲವೋ, ಒಂದೇ ಆಕಾಶ ಎಲ್ಲ ಕಡೆ ಇದೆ. ಆದ್ರೂ ನಾವು ವ್ಯವಹಾರ ಮಾಡ್ತೀವಿ. ಮನೆಯಲ್ಲಿರುವ ಆಕಾಶ, ಮಠದಲ್ಲಿ ಇರುವ ಆಕಾಶ, ಘಟದಲ್ಲಿ ಇರುವ ಆಕಾಶ, ಹಾಗೆ ಅಂತ. ಹೇಗೋ ಆದರೂ ಆಕಾಶ ಒಂದೇ ಹೇಗೋ, ಅದೇ ತರ ಜೀವ ನಾನಾ ಜೀವರಲ್ಲಿ ಪರಮಾತ್ಮ ಇದ್ರೂ ಕೂಡ ಅವನೊಬ್ಬನೇ ಆಗಿದ್ದಾನೆ, ಅವನಿಗೆ ವ್ಯತ್ಯಾಸ ಇಲ್ಲ ಅಂತ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಶ್ರೀ ಸಹಿತ ಸರ್ವತ್ರ ಆಕಾಶ ಇರುವ ಕೊಡುವಂತದಲ್ಲಿ ಹೇಗೆ ಆಕಾಶ ಎಲ್ಲರಿಗೂ ಆಶ್ರಯ ಕೊಡುತ್ತದೋ, ಅದೇ ರೀತಿಯಾಗಿ ಪರಮಾತ್ಮ ಜೀವನಲ್ಲಿ ಇದ್ದು ಅವರನ್ನ ರಕ್ಷಣೆ ಮಾಡುತ್ತಾ, ಅವಕಾಶವನ್ನು ಕೊಡುತ್ತಾ, ನಿರಾಶೆಯಲ್ಲಿ ಯಾವ ಪ್ರತಿಫಲವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡದೆ, ಝೀರೋ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾರೆ ನೋಡಿ. ತುಂಬಾ ಸುಂದರವಾದ ವಿಚಾರ ಇದೆ. ಪರಮಾತ್ಮ ಅಷ್ಟು ಸಂತೋಷವಾಗಿದ್ದಾನೆ. ಯಾಕೆ ಹಾಗೆಂದ್ರೆ ಅದನ್ನೇ ಹೇಳ್ತಾರೆ ಇಲ್ಲಿ, ನಿರಾಶೆಯಲ್ಲಿ ಅಂತ ಬರುತ್ತೆ. ಒಂದೇ ಪದ, ನಿರಾಶೆಯಲ್ಲಿ. ದೇವರಿಗೆ ಯಾವ ಆಸೆಯೂ ಇಲ್ಲ. ದೇವರಿಗೆ ಯಾವ ಆಸೆಯೂ ಇಲ್ಲ. ನಮ್ಮಲ್ಲಿ ಕ್ರೋಧ, ಕಾಮ, ಕ್ರೋಧ ಎಲ್ಲವೂ ಇದೆ. ಅದರಿಂದ ನಮಗೆ ಎಲ್ಲ ಕಾಮ, ಕ್ರೋಧ, ಸಿಟ್ಟು ಎಲ್ಲ ಬರುತ್ತೆ. ಕಾರಣ ಏನು? ಆಸೆ. ಅದರಿಂದ ಝೀರೋ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾರೆ ನೋಡಿ. ಯಾರಲ್ಲೂ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರು ಹೀಗಿರ್ಬೇಕು, ಹಾಗಿರ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಮನಸ್ಸಿನಲ್ಲಿ ಆ ಬಯಕೆ ಇದ್ದರೆ ತಾನೇ ನಮಗೆ ತೊಂದರೆ ಬರೋದು. ಅವ್ರು ಆ ರೀತಿಯಾಗಿ ನಡ್ಕೊಳ್ಳೋದಿಲ್ಲ. ಅವ್ರನ್ನ ಬೈಬೇಕಾದ ಪ್ರಸಂಗ ಬರುತ್ತದೆ. ಮಾಡಿಸುವ ದೇವರು ಅನುಗ್ರಹ ಮಾಡ್ಲಿ, ದೇವರು ಚೆನ್ನಾಗಿಟ್ಟಿರ್ಲಿ, ಅಷ್ಟು ಪ್ರಾರ್ಥನೆ ಮಾಡಿ ನಾವು ಅಷ್ಟು ಮನಸ್ಸಿಗೆ ಹಚ್ಕೋಬಾರದು ಎನ್ನುವ ವಿಚಾರವನ್ನ ಪರಮಾತ್ಮ ನಿರಾಶೆಯಲ್ಲಿ ಎನ್ನುವ ಒಂದು ಪದದಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಸರ್ವಾಂತರಾತ್ಮಕ, ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಸುಖವನ್ನು ಕೊಡುವವನಾಗಿ ಶೋಭಿಸುವ ಪರಮಾತ್ಮ ಶೋಭಿಸ್ತಾ ಇದ್ದಾನೆ. ಎಲ್ಲ ಕಡೆ ದೇವರಿದ್ರೂ ಕೂಡ ಯಾಕೆ ಶೋಭಿಸ್ತಾನೆ? ನಾವು ಒಂದು ಕಡೆ ಇದ್ರೂ ಕೂಡ ಶೋಭಿಸ್ತಾ ಇಲ್ಲ. ಬರೀ ದುಃಖ 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 ವಿಚಾರ ಗೋಳು. ಯಾಕೆ ಹೀಗೆ ಅಂದ್ರೆ ಇಷ್ಟೇ, ನಿರಾಶೆಯಲ್ಲಿ. ಮತ್ತೆ ಏನು ಆಸೆನೆ ಪಡಬಾರ್ದಾ? ಹಾಗೆಂದ್ರೆ ಆಸೆ ಪಡಬೇಕು. ಯಾವ ಆಸೆ ಪಡಬೇಕು? ಶಾಸ್ತ್ರ ಕೇಳಬೇಕು,
ದಾಸರ ಹಾಡು ಹೇಳಬೇಕು, ಪ್ರಾತಃ ಸ್ನಾನ ಆಗಬೇಕು, ತುಳಸಿ ಪೂಜೆ ಆಗ್ಬೇಕು. ಈ ಒಂದು ಸಾತ್ವಿಕವಾದ ಆಸೆಗಳನ್ನ ಇಟ್ಕೊಂಡಿರಬೇಕು ಹೊರತು ಮಗ ದೊಡ್ಡವನಾಗ್ಬೇಕು, ಮಗನಿಗೆ ಮದುವೆ ಆಗ್ಬೇಕು. ಆ ಮದುವೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಮದುವೆ ಮಾಡಬೇಕು, ಆದ್ರೆ ಅದು ಆಗಿಲ್ಲ ಅಂದ್ರೆ ದೇವರಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನ ಸಾತ್ವಿಕ ಕರ್ಮ ಮಾಡ್ತಾ ಹೋಗ್ಬೇಕು ಹೊರತು ಅದನ್ನೇ ಮನಸ್ಸಿನಲ್ಲಿ ಹಚ್ಕೊಂಡು ಅಳ್ತಾ ಕೂತ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದು ಉಪಾಯ ಆಗೋದಿಲ್ಲ. ಉಪಾಯದಿಂದ ನಾವು ಕೆಲಸ ಮಾಡಬೇಕು. ಅದನ್ನ ಹೇಳ್ತಾ ಇದ್ದ ಪರಮಾತ್ಮ. ಅಷ್ಟು ಸಂತೋಷವಾಗಿ ಇದ್ದಾನೆ. ಯಾಕೆ? ತಾನೇ ಸೃಷ್ಟಿಸುತ್ತಾನೆ, ತಾನೇ ರಕ್ಷಣೆ ಮಾಡ್ತಾನೆ, ತಾನೇ ಸಂಹಾರವನ್ನು ಮಾಡ್ತಾನೆ. ಇದು ಲೋಕದಲ್ಲಿ ವಿಲಕ್ಷಣ ನೋಡಿ. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳನ್ನು ಹುಟ್ಟಿಸ್ತಾರೆ, ರಕ್ಷಣೆ ಮಾಡ್ತಾರೆ, ಆದ್ರೆ ಸಂಹಾರ ಮಾಡುವ ಪ್ರಯತ್ನ ಮಾಡೋದಿಲ್ಲ. ನಮ್ ದೇವರಿಗೆ ಅದು ಇಲ್ಲ. ಎಲ್ಲವೂ ತಾನೇ ಮಾಡ್ಬೇಕು. ಯಾಕೆ? ಬೇರೆಯವರಿಗೆ ಸಾಮರ್ಥ್ಯನೂ ಇಲ್ಲ, ಮಾಡೋದು ಇಲ್ಲ. ತಾನೇ ಹುಟ್ಟಿಸಬೇಕು, ಸಂಹಾರ ರಕ್ಷಣೆ ಮಾಡಬೇಕು, ಸಂಹಾರವನ್ನು ತಾನೇ ಮಾಡಬೇಕು. ನಿರ್ಲಿಪ್ತವಾಗಿ ಮಾಡ್ತಾನೆ. ಯಾಕೆ? ಯಾವ ಆಸೆಯೂ ಇಲ್ಲ, ಯಾವ ಆಸೆಯೂ ಇಲ್ಲ. ಅದರಿಂದ ಕೊಟ್ಟ ಆಯುಷ್ಯವನ್ನ ದೇವರಿಗಾಗಿ ನಾವು ಮೀಸಲಿಡೋದಕ್ಕೆ ಕಲಿಬೇಕು ಅಷ್ಟೇ. ನೋಡಿ, ಇದೆಲ್ಲ ಒಂದು ಅಲ್ಲಿ ವಿಚಾರ ಬಂದಿದೆ. ಇದೆಲ್ಲ ಟ್ರೈನಿಂಗ್ ಸೆಂಟರ್ ಇದ್ದ ಹಾಗೆ ನಾವು ದೇವರು ಹೇಳಿದ ಕೆಲಸವನ್ನ ಮಾಡ್ಬೇಕು ನಾವಿಲ್ಲಿ ಅಷ್ಟೇ. ಯಾಕೆ? ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಮೋಕ್ಷದಲ್ಲಿ ಒಂದು ಉದಾಹರಣೆ ನೋಡುವುದಾದ್ರೆ, ಒಬ್ಬ ಸ್ಟೂಡೆಂಟು ಮೆಡಿಕಲ್ ಓದ್ತಾರೆ ಅಂತ ಇಟ್ಕೊಳ್ಳ, ಡಾಕ್ಟರಿಗೆ ಓದ್ತಾ ಇದ್ದಾರೆ. ಅಂದ್ರೆ ಮುಂದೆ ಡಾಕ್ಟರ್ ಆಗಿ ಹಾಸ್ಪಿಟಲ್ ಅಲ್ಲಿ, ಕ್ಲಿನಿಕ್ ನಲ್ಲಿ ಹೋಗಿ ಪೇಷಂಟ್ ಅನ್ನು ನೋಡಿ ಟ್ರೀಟ್ಮೆಂಟ್ ಕೊಡುವಷ್ಟು ಸಾಮರ್ಥ್ಯ ಬೆಳೆಸ್ಕೋಬೇಕು ಅವ್ರು. ಅದಕ್ಕೆ ಏನ್ ಮಾಡ್ಬೇಕು? ಓದುವಾಗಲೇ ಚೆನ್ನಾಗಿ ಓದ್ಬೇಕು. ಓದುವಾಗ ಚೆನ್ನಾಗಿ ಓದಿಲ್ಲ ಅಂದ್ರೆ ಮುಂದೆ ಅವರಿಗೆ ಕ್ಲಿನಿಕ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಯಾರ ತಗೊಳ್ಳೋದೇ ಇಲ್ಲ. ಈಗ ದೇವರು ನಮ್ಮನ್ನ ಮುಕ್ತ ಸ್ಥಾನದಲ್ಲಿ ಕಳಿಸೋದಿಲ್ಲ. ಯಾಕೆ? ನೀನ್ ಯಾಕೆ ಸರಿಯಾಗಿ ಓದ್ತಾರೆ? ಯಾಕೆ? ಅಲ್ಲಿರೋರೆಲ್ಲ ಏನ್ ಮಾಡ್ತಾರೆ? ಅಲ್ಲಿರೋರೆಲ್ಲ ಪರಮಾತ್ಮನ ಕುರಿತಾದ ಶ್ರವಣಗಳನ್ನು ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ದೇವರ ಧ್ಯಾನ ಮಾಡ್ತಾರೆ, ಕರ್ಮಯೋಗ ಮಾಡ್ತಾರೆ, ಕರ್ಮ ಸನ್ಯಾಸ ಮಾಡ್ತಾರೆ, ಭಗವದ್ಗೀತೆಯಲ್ಲಿ ಹೇಳಿದಂತೆ ಇದೆಲ್ಲ ಮಾಡ್ತಾರೆ. ಅದರಿಂದ ಅವರಿಗೆ ಅಲ್ಲಿರುವವರೆಲ್ಲ ಒಂದೇ ತರ ಇರ್ತಾರೆ ನೋಡಿ. ಹಾಸ್ಪಿಟಲ್ ಇರುವವರೆಲ್ಲ ಒಂದೇ ತರ, ಡಾಕ್ಟರ್ಸ್ ಎಲ್ಲ ಒಂದೇ ತರ ಇರ್ತಾರೆ ನೋಡಿ. ಎಲ್ಲರಿಗೂ ಎಲ್ಲ ಸಾಮರ್ಥ್ಯವೂ ಇರುತ್ತೆ. ಮೇಬಿ ಹೆಚ್ಚು ಕಡಿಮೆ ಇರ್ತದೆ. ಕೆಲವರು ಸ್ಪೆಷಲಿಸ್ಟ್ ಇರ್ಬೋದು, ಕೆಲವರಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ಬೋದು, ವ್ಯತ್ಯಾಸಗಳು ಇದ್ದೇ ಇದೆ. ಆದ್ರೂ ಕೂಡ ಕಾಮನ್ ಆಬ್ಜೆಕ್ಟಿವ್ಸ್ ನೋಡಿ ಸೇಮ್ ಇದೆ. ಆಬ್ಜೆಕ್ಟಿವ್ ಒಂದೇ. ಯಾರೇ ಪೇಷಂಟ್ ಬರಲಿ ಅವ್ರನ್ನ ಟ್ರೀಟ್ ಮಾಡಿ ಕಳಿಸ್. ಇವರು ಪುಣ್ಯಾತ್ಮ ಡಾಕ್ಟರ್ ಓದ್ಬೇಕು ಅಂತ ಓದೇ ಇಲ್ಲ ಅವನು. ಇಂಜೆಕ್ಷನ್ ಅಂದ್ರೆ ಅಲರ್ಜಿ ಅಂತ ಹೇಳ್ಬಿಟ್ರೆ ಪೇಷಂಟ್ನಿಗೆ ಹೆಂಗ್ ಇಂಜೆಕ್ಷನ್ ಕೊಡ್ತಾನೆ? ಟ್ಯಾಬ್ಲೆಟ್ ಅಂದ್ರೆ ಅಲರ್ಜಿ ಅಂದ್ರೆ ಹೇಗೆ? ಕಲಿಯೋದು ಹೇಗೆ? ಮಾಡೋದು ಹೇಗೆ? ಅಭ್ಯಾಸ ಮಾಡಬೇಕು. ನಾವು ಆ ರೀತಿಯಲ್ಲೇ ಇದ್ದೀವಿ. ಒಂದು ರೀತಿಯಾಗಿ ಮೋಕ್ಷ ಬೇಕು, ಸುಖ ಬೇಕು ಅಂತ ಬಯಸ್ತೀವಿ. ಆದರೆ ಅಲ್ಲಿ ಮುಕ್ತ ಸ್ಥಾನದಲ್ಲಿ ಜನ ಹೇಗೆ ಇರ್ತಾರೆ? ಅಲ್ಲಿ ಕರ್ಮವನ್ನು ಮಾಡ್ತಾರೆ, ದೇವರ ಸ್ಮರಣೆ ಮಾಡ್ತಾರೆ, ಒಂದು ಕ್ಷಣ ಬಿಡೋದಿಲ್ಲ ದೇವರನ್ನು ಬರೆಯೋದು. ಎಲ್ಲವನ್ನು ಕೃಷ್ಣಾರ್ಪಣೆ ಹೇಳ್ತಾರೆ. ಅಲ್ಲಿರುವವರೆಲ್ಲ ಹಾಗೆ ಇರ್ತಾರೆ. ನಾವು ಇಲ್ಲಿ ಕೂತು ಏನ್ ಮಾಡ್ಬೇಕು? ಆ ತರ ನಾವೇ ಅಭ್ಯಾಸ ಮಾಡಿಕೊಂಡ್ರೆ ಆಯ್ತು, ನೀನ್ ಬಾಮ ಅಂತ ಕರ್ಕೊಂಡು ಹೋಗ್ತೀವಿ. ಡಾಕ್ಟರ್ ಚೆನ್ನಾಗಿ ಓದಿ ಪರೀಕ್ಷೆ ಕೊಟ್ಟು ಪಾಸ್ ಆದವರನ್ನ ಹೇಗೆ ಹಾಸ್ಪಿಟಲ್ ಅಲ್ಲಿ ತೆಗೆದುಕೋತಾರೋ, ನಾವು ಚೆನ್ನಾಗಿ ಶಾಸ್ತ್ರ ವಿಚಾರ, ಆಚಾರ ವಿಚಾರವಂತರಾಗಿ ಆದರೆ ನಮ್ಮನ್ನು ದೇವರು ಕರ್ಕೊಂಡು ಹೋಗ್ತಾನೆ. ಅದು ಇಲ್ಲ, ನಾನು ಇದೆಲ್ಲ ಮಾಡದೇನೆ ನನಗೆ ಕರ್ಕೊಂಡು ಹೋಗ್ಬೇಕು, ಸುಖ ಆಗ್ಬೇಕು ಅಂದ್ರೆ ಆಗೋದಿಲ್ಲ. ಅದು ಹೆಂಗಿರುತ್ತದೆ ಅಂದ್ರೆ, ಡಾಕ್ಟರಿಗೆ ಓದದೇನೆ ಹಾಸ್ಪಿಟಲ್ ಕ್ಲಿನಿಕ್ ಅಲ್ಲಿ ಹೋದ್ರೆ ಎಷ್ಟು ಆಪತ್ತಿದೆ ನೋಡಿ. ಡಾಕ್ಟರಿಗೆ ಓದದೇನೆ ಕ್ಲಿನಿಕ್ ಅಲ್ಲಿ, ಹಾಸ್ಪಿಟಲ್ ಕೆಲಸ ಮಾಡಿದರೆ ಪೇಷಂಟ್ ಗತಿ ಏನು? ಅವ್ರಿಗೆ ಎಂಟ್ರಿನೇ ಸಿಗೋದಿಲ್ಲ. ಅದೇ ತರ ನಮಗೆ ಮೋಕ್ಷದಲ್ಲಿ ಎಂಟ್ರಿ ಸಿಗಲ್ಲ ಈಗ. ಯಾಕೆ? ಇನ್ನು ವಿಚಾರ ಆಚಾರ ಸರಿಯಾಗಿ ಕಲಿತಿಲ್ಲ ನಾವು. ಕಲಿತು ಬಿಟ್ರೆ ದೇವ್ರು ನಮಗೂ ಕೂಡ ಕೊಡ್ತಾನೆ. ಅದನ್ನ ಇಲ್ಲಿ ಅದರಿಂದ ಏನ್ ಮಾಡ್ಬೇಕು? ಈ ಒಂದು ಪರಿಸ್ಥಿತಿಯಲ್ಲಿ ಕಲಿಯಕ್ ಬಂದಿರುವ ಪರಿಸ್ಥಿತಿ ಇದು. ಅದಕ್ಕಾಗಿ ನಾವು ಒಬ್ಬರೇ ಕಲಿಯಕ್ ಆಗಲ್ಲ. ಅದರಿಂದ ಮನೆ, ಕುಟುಂಬ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನೇ ಪ್ರದಾನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂದ ಉದ್ದೇಶ ಏನು? ದೇವರನ್ನ ಕಲಿಬೇಕು, ಆಚಾರ ವಿಚಾರವಂತರಾಗಬೇಕು, ಅದಕ್ಕಾಗಿ ಬಂದಿರೋ. ಅದನ್ನ ಹೇಗೆ ಇಂಪ್ರೂವ್ ಮಾಡೋದನ್ನ ನೋಡ್ಕೋಬೇಕು ಹೊರತು ಕುಟುಂಬವನ್ನ, ಮಕ್ಕಳನ್ನ ಅದರ ಮೇಲೆ ಇಟ್ಕೊಂಡು ಕೊಂಡಾಡ್ತಾ ಅವ್ರು ಓದಬಾರ್ದನ್ನ ಓದ್ತಾರೆ. ಸ್ಕೂಲು, ಕಾಲೇಜು, ದುಡ್ಡು, ಇಷ್ಟೇ ವಿಚಾರ, ಬೌಂಡ್ರಿ ಅದಕ್ಕೆ ಮೀರಿ ಬರೋದಿಲ್ಲ ನೋಡಿ. LKG ಇಂದ ಡಿಗ್ರಿ ಓದಿ, ಮದುವೆ ಆಗಿ, ಕಾಲೇಜು, ದುಡ್ಡು, ರಿಟೈರ್ಮೆಂಟು, ಇಷ್ಟೇ ಹಣದ ವಿಷಯದಲ್ಲೇ ಒಂದು ಮೇಂಟೆನೆನ್ಸ್ ಹೋಗ್ತದೆ. ಹಣ ಹೇಗೆ ಸಂಪಾದನೆ ಮಾಡೋದು, ರಕ್ಷಣೆ ಮಾಡೋದು, ಖರ್ಚು ಮಾಡೋದು, ಮೂರೇ. ಸೃಷ್ಟಿ, ಸ್ಥಿತಿ, ಸಂಹಾರ. ಹಣ ಹೇಗೆ ಸಂಪಾದನೆ ಮಾಡೋದು, ಹೇಗೆ ಖರ್ಚು ಮಾಡೋದು, ಹೇಗೆ ಸೇವ್ ಮಾಡೋದು, ಮೂರಲ್ಲೇ ಹೋಗ್ತದೆ. ದೇವರ ಜ್ಞಾನವನ್ನ ನಾವು ಸಂಪಾದನೆ ಮಾಡಬೇಕು, ರಕ್ಷಣೆ ಮಾಡಬೇಕು. ಅಲ್ಲಿ ನಮ್ ಗುರಿ ಇರ್ಬೇಕು. ಅದರ ಅರ್ಥ ಹಣ ಬೇಡ ಅಂತಲ್ಲ, ಅದನ್ನ ಪ್ರಧಾನ ಮಾಡ್ಕೋಬೇಡಿ, ಅದನ್ನ ಸ್ವಲ್ಪ ಪ್ರಧಾನ ಮಾಡಿ, ಜ್ಞಾನ, ಭಕ್ತಿ ಇವುಗಳನ್ನ ಪ್ರಧಾನ ಮಾಡಬೇಕು. ಹಾಗಿದ್ರೆ ನಮಗೆ ವಿಚಾರ, ಆಚಾರ ಚೆನ್ನಾಗಿ ಬರುತ್ತದೆ. ಅದನ್ನೇ ಪರಮಾತ್ಮ ಹೇಳ್ತಾನೆ, ನಿರಾಶೆಯಲ್ಲಿ
ಯಾರಲ್ಲೂ ಕೂಡ ಏನನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡ. ನೀನು ನಿನ್ನನ್ನ ಕರೆಕ್ಟ್ ಮಾಡ್ತಾ ಹೋಗು. ನೀನ್ ಕರೆಕ್ಟ್ ಮಾಡ್ತಾ ಹೋಗು, ಮಿಕ್ಕಿದವರೆಲ್ಲ ದೇವರು ಕರೆಕ್ಟ್ ಮಾಡ್ತಾನೆ ಹಾಗೆ ಅಂತ. ಶ್ರೀ ವಿರಿಂಚಾದ್ಯಮರ ಗಣ ಸಂಸೇವಿತಾಂಗ್ರಿ ಸರೋಜಿನಿ ಜಡ ಜೀವರಾಶಿಗಳೊಳಗೆ ಹೊರಗೆ ನೆಲೆಸಿದ್ದು ನಿತ್ಯದಲ್ಲಿ ಸಾವಕಾಶನು ಎನಿಸಿ ತನ್ನ ಕಳೇವರದಲ್ಲಿಂಬಿಟ್ಟು ಸಲಹುವ ದೇವದೇವಕಿ ರಮಣ ದಾನವ ಹರಣ ಜಿತ ಮರಣ. ಹೇಗದ ನೋಡಿ ಪದಗಳ ಜೋಡಣೆ. ಶ್ರೀ ವಿರಿಂಚಾದಿ ಅಮರಗಣ ಸಂಸೇವಿತಾಂಗ್ರಿ ಸರೋಜ. ವಿರಿಂಚ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ವಿರಿಂಚ ಅಂದ್ರೆ ಬ್ರಹ್ಮದೇವ. ಲಕ್ಷ್ಮಿ, ಬ್ರಹ್ಮ, ರುದ್ರ ಇವೇ ಮೊದಲಾದ ದೇವತೆಗಳು ಸೇವಿಸುವ ಪಾದಕಮಲ ದೇವರದು. ದೇವರ ಪಾದಕಮಲ ಅಂದ್ರೆ ಎಂಥದ್ದು? ಲಕ್ಷ್ಮಿ, ಬ್ರಹ್ಮ, ರುದ್ರ, ಇಂದ್ರಾದಿ ಸಕಲ ದೇವತೆಗಳು ಕೂಡ ಪೂಜಿಸುವ ಪಾದ. ಅಂತಹ ಪಾದಕಮಲ ಉಳ್ಳ ಶ್ರೀಹರಿ ಈ ಜೀವ ಜಡ ರಾಶಿಗಳು ಹೊರಗೆ ನಿತ್ಯದಲ್ಲಿ ನೆಲೆಸಿದ್ದು. ಜೀವರ ಒಳಗೆ ಇದ್ದಾನೆ, ಜೀವರ ಹೊರಗೂ ಇದ್ದಾನೆ, ಹೊರಗೆ ನಿತ್ಯದಲ್ಲಿ ಸದಾ ಸರ್ವದಾ ನೆಲೆಸಿದ್ದಾನೆ. ಒಂದು ಕ್ಷಣ ಕೂಡ ಅವರನ್ನು ಬಿಟ್ಟು ಅಗಲೋದಿಲ್ಲ. ಈ ರೀತಿಯಾಗಿ ನೆಲೆಸಿದ್ದು ಸಾವಕಾಶನು ಎನಿಸಿ. ಅಂದ್ರೆ ಇದು ನೋಡಿದ್ರೆ ಹೇಗಿರುತ್ತೆ, ದೇವರಿಗೆ ಜೀವರ ಅವಕಾಶ ಕೊಟ್ಟಂತೆ ಇದೆ. ಹಾಗಿಲ್ಲ, ದೇವರೇ ಎಲ್ಲರಿಗೂ ಅವಕಾಶ ಕೊಡೋದು. ಸಾವಕಾಶನು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತಾ, ಬ್ರಹ್ಮಾಂಡದಲ್ಲಿ ಅವಕಾಶ ಕೊಡ್ತಾ, ದೇವ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡುವ ಪರಮಾತ್ಮ ದೇವಕಿ ರಮಣ, ಲಕ್ಷ್ಮೀಪತಿಯಾದ ಪರಮಾತ್ಮ ದಾನವ ಹರಣ, ದೈತ್ಯರನ್ನ ಸಂಹಾರ ಮಾಡತಕ್ಕವನು. ತನ್ನ ಕಳೆಯವರದಲ್ಲಿ ಇಂಬಿಟ್ಟು ತನ್ನ ದೇಹದಲ್ಲಿ ಈ ಜೀವ ಜಡ ಎಲ್ಲರನ್ನು ಕೂಡ ಇಟ್ಟು ಅವರನ್ನ ರಕ್ಷಣೆ ಮಾಡುವ. ದೇವರಲ್ಲಿ ಎಲ್ಲರೂ ಇದ್ದಾರೆ, ದೇವರಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರಲ್ಲೂ ದೇವರಿದ್ದಾನೆ. ಇದು ಮಾಡಬೇಕಾದ ವಿಚಾರ. ಒಟ್ಟು ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳಹವು 840 ಸಹಸ್ರಾಧಿಕಾರು ಸುಲಕ್ಷ ಸಂಖ್ಯೆಯಲಿ ಹಂಸ ನಾಮಕ ಹರಿಯ ಷೋಡಶ ಈ ಶತಾಬ್ದದಿ ಭಜಿಸೆ ಒಲಿವ ದಯಾ ಸಮುದ್ರ ಕುಚೇಲಗೊಲಿದನ್ ತದಲಿ ದಿನದಿ. ಮಾಸವೊಂದಕ್ಕೆ ಪ್ರತಿ ದಿವಸ 840 ಸಹಸ್ರಾಧಿಕಾರು ಸುಲಕ್ಷ ಸಂಖ್ಯೆಯಲ್ಲಿ ಒಂದು ತಿಂಗಳಲ್ಲಿ ಮಾಸವೊಂದಕ್ಕೆ ಪ್ರತಿ ದಿವಸ 21,600 ಶ್ವಾಸ ಜಪಗಳನ್ನು ವಾಯುದೇವರು ಮಾಡ್ತಾರೆ, ಪರಮಾತ್ಮ ಮಾಡಿಸ್ತಾನೆ ಅಂತ ನೋಡಿದ್ದೀವಿ. ಅದೇ ತರ ಒಂದು ಮಾಸಕ್ಕೆ 6,48,000 ಇಷ್ಟು ಶ್ವಾಸಗಳನ್ನ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಎಷ್ಟು ವರ್ಷ? 116 ವರ್ಷ ನಾವು ನೋಡಿದ್ದೀವಿ. ಪ್ರಾತಃ ಸವನ, ದಿನ ಸವನ, ಸಾಯಂ ಸವನ ಹಾಗೆ ಅಂತ. ಈ ರೀತಿಯಾಗಿ 116 ಇಂಟು 6,48,000 ಅಂತ ಇಷ್ಟು ಸಂಖ್ಯೆಯಲ್ಲಿ ಶ್ವಾಸೋಚ್ಛ್ವಾಸ ಮಾಡುತ್ತಾ ಹಂಸನಾಮಕ ಪರಮಾತ್ಮ ಈ ವರ್ಷದಲ್ಲಿ ಅಂದ್ರೆ ಪ್ರತಿ ವರ್ಷದಲ್ಲೂ ಕೂಡ ನಾವು ಪರಮಾತ್ಮನೇ ಮಾಡ್ತಾನೆ, ಅವನನ್ನು ಸ್ತೋತ್ರ ಮಾಡ್ತಾ ಇದ್ರೆ ಒಂದು ಉಸಿರಾಟ ಮಾಡಿದಾಗ್ಲೂ ಕೂಡ ದೇವರ ಸ್ಮರಣೆ ಆಗಿರ್ಬೇಕು. ಯಾಕೆ? ಉಸಿರಾಟ ಮಾಡಿಸೋದು ದೇವರೇ. ಅದರಿಂದ ಆ ಉಸಿರಾಟವನ್ನೇ ನಾವು ಲೆಕ್ಕವಾಗಿ ತೆಗೆದುಕೊಂಡ್ರು ಕೂಡ ಸಾಕು, ಉದ್ಧಾರ ಆಗ್ಬಿಡ್ತೀವಿ. ಎಷ್ಟು ಉಸಿರಾಟ ಆಡ್ತೀವಿ ನೋಡಿ ಒಂದಿನಕ್ಕೆ. ಒಂದೊಂದು ಉಸಿರಾಟದಲ್ಲೂ ಎಷ್ಟು ಪ್ರಾಣಿಗಳು ಸಾಯುತ್ತವೆ. ಒಂದು ಉಸಿರು ಹೊರಗೆ ಬಿಟ್ರೆ ಎಷ್ಟು ಪ್ರಾಣಿಗಳು ಸಾಯುತ್ತವೆ, ಒಳಗೆ ತೆಗೆದುಕೊಂಡ್ರೆ ಬ್ಯಾಕ್ಟೀರಿಯಾಸ್ಗಳು ಸಾಯ್ತವೆ. ಎಷ್ಟು ಪುಣ್ಯ ಪಾಪ ಬರಬೇಕು ಒಂದೊಂದು ಕ್ಷಣಕ್ಕೂ ಉಸಿರಾಟಕ್ಕೂ. ಆ ಉಸಿರಾಟವನ್ನ ಮಾಡಿಸಿ ಅದರ ಬೇಕೇ ಬೇಕು, ಅನಿವಾರ್ಯ ಮಾಡಿ. ಆದ್ರೆ ಪರಮಾತ್ಮ ಮಾಡ್ತಾನೆ, ಪರಮಾತ್ಮನೇ ರಕ್ಷಕನಾಗಿದ್ದಾನೆ ಅಂತ ಪರಮಾತ್ಮನ ಸ್ಮರಣೆಯನ್ನ ಕರ್ಮಯೋಗ ಅಂತ ಕರೀತಾರೆ ನೋಡಿ, ಅದನ್ನ ತಂದುಕೊಂಡ್ರೆ ದಿನದಿ ಕುಚೇಲಗೊಳಿದಂತದಿ. ಕುಚೇಲನಿಗೆ ಹೇಗೆ ಪರಮಾತ್ಮ ದರ್ಶನವನ್ನು ಕೊಟ್ಟಲ್ಲೋ ದಯಾ ಸಮುದ್ರ, ಅದೇ ರೀತಿಯಾಗಿ ನಮಗೂ ಕೂಡ ಅನುಗ್ರಹ ಮಾಡ್ತಾನೆ ಅಂತ ಒಟ್ಟ ಅಭಿಪ್ರಾಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಶ್ರೀಮದ್ವೇಷಾತ್ಮ.